ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿದೆ. ಆ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಹಾಗೇನೂ ಸಹ ಮೋದಿ ಸರ್ಕಾರದಿಂದ ಇವತ್ತು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಜಮಾ ಆಗುತ್ತೆ. ಅದು ಯಾವ ಹಣ, ಯಾವ ಯೋಜನೆ ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ. ಆ್ಯಂಡ್ ಹಾಗೇನು ಗೃಹಲಕ್ಷ್ಮಿ ಸಂಘ ಕುರಿತು ಒಂದಿಷ್ಟು ಅಪ್ಡೇಟ್ಸ್ ಆದರೆ ಇರುವಂಥದ್ದು, ಒಂದಿಷ್ಟು ಚೇಂಜಸ್ ಆದರೆ ಆಗಿರುವಂಥದ್ದು. ಸೊ ಎಲ್ಲದ್ರ ಬಗ್ಗೆಯೂ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಇಂಫಾರ್ಮೇಟಿವ್ ಆಗಿರುತ್ತೆ. ನೀವೇನಾದರೂ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡ್ಕೋತಿದ್ರೆ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ನೋಡಿ, ನಿನ್ನೆ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದಂತಹ ಸಚಿವೆ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಏನಾ ಗುಡ್ ನ್ಯೂಸ್ ಅಂತ ಅಂದರೆ, ಇಲ್ಲಿ ಮಾಧ್ಯಮ ಮಿತ್ರರು ಕೇಳ್ತಾರೆ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರಿಗೆ, ಯಾಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳು ಕರೆಕ್ಟಾಗಿ ಬರ್ತಿಲ್ಲ ಅಂತ ಹೇಳಿಬಿಟ್ಟು. ಸೊ ಆಗ ಅವ್ರು ಹೇಳ್ತಾರೆ, ಕಳೆದ 3 ತಿಂಗಳಿಂದ ಏನು ಹಣ ಬಾಕಿ ಇಲ್ಲ, ಕೇವಲ 2 ತಿಂಗಳ ಹಣ ಬಾಕಿ ಇರೋದು ಅಂತ ಹೇಳ್ತಿದ್ದಾರೆ. ಅಂದರೆ ನಿಮಗೆ 23-24ನೇ ಕಂತಿನ ಹಣ ಬಾಕಿ ಇದೆ. ಅದನ್ನು ಬಂದುಬಿಟ್ಟು ನಾವು ಅತಿ ಶೀಘ್ರದಲ್ಲೇ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತೀವಿ. ಎಲ್ಲ ಥರದ ಸಿದ್ಧತೆಗಳು ನಡೀತಿದ್ದಾವೆ ಅಂತ ಹೇಳಿದ್ದಾರೆ. ಆ್ಯಂಡ್ ಹಾಗೇನೂ ಸಹ ಯಾಕೆ ಡಿಲೇ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಇಲ್ಲಿ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಿರುವಂಥದ್ದು ಏನು ಹೇಳಿಕೆಯನ್ನು ಕೊಡ್ತಿದ್ದಾರೆ ಅಂತ ಅಂದರೆ, ಪ್ರತಿ ತಿಂಗಳು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡೋದಕ್ಕೆ 2,500 ಕೋಟಿ ಬೇಕಾಗಿರುವಂಥದ್ದು. ಸೊ ನಾವು ಎಲ್ಲ ಥರದ ಸಿದ್ಧತೆಗಳನ್ನು ಮಾಡಿಕೊಂಡು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸೊ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂದರೆ ಇಲ್ಲಿ ಬಂದುಬಿಟ್ಟು ನಿಮಗೆ 23-24ನೇ ಕಂತಿನ ಹಣ ಏನು ಜಮಾ ಆಗಬೇಕು. ಈಗ ಸದ್ಯಕ್ಕೆ ಬಂದುಬಿಟ್ಟು ನಿಮಗೆ 23ನೇ ಕಂತಿನ ಹಣ ಆದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಆ್ಯಂಡ್ 23ನೇ ಕಂತಿನ ಹಣ ಯಾವಾಗ ಬರುತ್ತೆ ಏನು ಅಂತ ಹೇಳಿಬಿಟ್ಟು ನೀವು ಕೇಳೋದಾದರೆ, ನಾನು ಈಗಾಗಲೇ ಸಾಕಷ್ಟು ವೀಡಿಯೋಸಲ್ಲಿ ಹೇಳಿದ್ದೆ, ನಿಮಗೆ ಬಂದುಬಿಟ್ಟು 19ನೇ ತಾರೀಕು ಮೇಲೆ ಬರುತ್ತೆ ಅಂತ ಹೇಳಿ. ಸೊ ಯಾಕೆ ಅಂತಂದರೆ 19ನೇ ತಾರೀಕು ಬಂದು ನಿಮಗೆ ಗೃಹಲಕ್ಷ್ಮಿ ಸಂಘಕ್ಕೆ ಚಾಲನೆಯನ್ನು ಕೊಡ್ತಾರೆ. ಸೊ ಹಾಗಾಗಿ ಅಂತ ಹೇಳಿದೆ. ಈಗ ಇದರಲ್ಲಿ ಒಂದಿಷ್ಟು ಚೇಂಜಸ್ ಆದರೆ ಆಗ್ತಿರುವಂಥದ್ದು. ಗೃಹಲಕ್ಷ್ಮಿ ಸಂಘಕ್ಕೆ ಏನು ಚಾಲನೆಯನ್ನು ಕೊಡ್ತೀವಿ ಅಂತ ಹೇಳಿದರು, ಆ ಒಂದು ದಿನಾಂಕ ಬಂದುಬಿಟ್ಟು ಮುಂದೂಡಿಕೆ ಆಗ್ತಿದೆಯಂತೆ. ಕೆಲವೊಂದಿಷ್ಟು ಅಫಿಷಿಯಲ್ ಅಪ್ಡೇಟ್ಸ್ ಆದರೆ ಬರ್ತಿರುವಂಥದ್ದು. ಅದನ್ನು ಬಂದುಬಿಟ್ಟು ಇದೇ ತಿಂಗಳು 28ನೇ ತಾರೀಕಿಗೇನೋ ಮತ್ತೆ ಗೃಹಲಕ್ಷ್ಮಿ ಸಂಘಕ್ಕೆ ಚಾಲನೆಯನ್ನು ಕೊಡ್ತೀವಿ. ಈಗ ನವೆಂಬರ್ 19ನೇ ತಾರೀಕು ಹೇಳಿರುವಂತಹ ಡೇಟನ್ನು ಆದರೆ ಮುಂದೂಡಿಕೆ ಹಾಕಿರುವಂಥದ್ದು. ಸೊ ಯಾಕೆ ಹಾಕಿದ್ದಾರೆ ಏನು ಅಂತ ಹೇಳಿಬಿಟ್ಟು ನೀವು ಕೇಳ್ಬೋದು. ನಿಮಗೆಲ್ಲ ಗೊತ್ತು, ಈಗ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆಯನ್ನು ಕೊಡಬೇಕು ಅಂತ ಅಂದರೆ ಕಾಂಗ್ರೆಸ್ ಮುಖಂಡರು ಅಂದರೆ IR ಅಥಾರಿಟೀಸ್ ಕಡೆಯಿಂದ, ಸೊ ಯಾರೆಲ್ಲ ಇರ್ತಾರೆ, ರಾಹುಲ್ ಗಾಂಧಿ ಸರ್ ಅವರು ಆಗಿರ್ಬೋದು ಅಥವಾ ಬೇರೆಯವರು ಆಗಿರ್ಬೋದು, ಎಲ್ಲರೂ ಬರ್ತಾರೆ. ಸೊ ಈಗ ಎಲ್ಲರೂ ಒಂದ್ಸರಿ ಬರಬೇಕು ಅಂತಂದರೆ ಒಂದು ಡೇಟು, ಒಂದು ಟೈಮ್ ಎಲ್ಲನೂ ಇರುತ್ತೆ. ಸೊ ಹಾಗಾಗಿ ಇದರಲ್ಲಿ ಒಂದಿಷ್ಟು ಮುಂದೂಡಿಕೆ ಆಗಿರ್ಬೋದು. ಇವತ್ತು ಚಾಲನೆಯನ್ನು ಕೊಡ್ತೀವಿ ಅಂತ ಹೇಳಿದರು ನವೆಂಬರ್ 19ನೇ ತಾರೀಕು. ಬಟ್ ಈಗ ಚಾಲನೆಯನ್ನು ಆದರೆ ಮುಂದೂಡಿಕೆ ಹಾಕಲಾಗಿದೆಯಂತೆ. ಅಂದರೆ ನಿಮಗೆ ಬಂದುಬಿಟ್ಟು ನವೆಂಬರ್ 28ನೇ ತಾರೀಕಿಗೆ ಮತ್ತೆ ಮುಂದೂಡಿಕೆಯನ್ನು ಹಾಕಿರುವಂಥದ್ದು. ಸೊ ಅಲ್ಲಿಯವರೆಗೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಬರುವಂಥದ್ದು ಬಹುತೇಕ ಡೌಟ್ ಅಂತಲೇ ನನಗೆ ಅನಿಸ್ತಿದೆ. ಈಗೇನಾದರೂ ಇದು ಮುಂದೂಡಿಕೆ ನಿಜವಾಗ್ಲೂ ಅಲ್ಲಿಗೆ ಹಾಕಿದ್ರೆ, ಇವತ್ತೇ ಏನಾದರೂ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ಚಾಲನೆಯನ್ನು ಕೊಟ್ಟರೆ ನಾಳೆಯಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಜಮಾ ಆಗುತ್ತೆ. ಇಲ್ಲ ಇವತ್ತು ಚಾಲನೆಯನ್ನು ಕೊಟ್ಟಿಲ್ಲ, ಇದನ್ನೇನಾದರೂ ಮುಂದೂಡಿಕೆ ಆಗಿದ್ದಾರೆ ಅಂತ ಅಂದರೆ ಮೊದಲು ಈ ಗೃಹಲಕ್ಷ್ಮಿ ಸಂಘಕ್ಕೆ ಚಾಲನೆಯನ್ನು ಕೊಡಬೇಕು, ಮತ್ತೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬರುತ್ತೆ. ಯಾಕೆ ಅಂತ ಅಂದರೆ ಹಲವಾರು ವೀಡಿಯೋಸಲ್ಲಿ ರೀಸನನ್ನು ಹೇಳಿದ್ದೀನಿ. ಗೃಹಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗಬೇಕು ಅಂತ ಅಂದರೆ ನೀವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಆಗಿರಬೇಕು, ಜೊತೆಗೆ 2,000 ಅಮೌಂಟನ್ನು ಕಟ್ಟಬೇಕು ಅಂತ ಹೇಳಿದ್ದಾರೆ. ಸೊ ಯಾವಾಗ ಚಾಲನೆಯನ್ನು ಕೊಟ್ಟಿದ್ದಾದಮೇಲೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ 2,000 ಹಣ ಜಮಾ ಮಾಡ್ತಾರೋ, ಅವಾಗೇನಾದರೂ 2,000 ಹಣ ಜಮಾ ಮಾಡಿದ್ರೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಗೃಹಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗ್ತಾರೆ ಅಂತ ಹೇಳಿಬಿಟ್ಟು ಸೊ ಈ ಒಂದು ಡಿಸಿಷನನ್ನು ಆದರೆ ತಗೊಂಡಿರ್ತಾರೆ. ಹಾಗಾಗಿ 23ನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ, ನೀವು ಇನ್ನೂ ಸಹ ವೆಯ್ಟ್ ಮಾಡಬೇಕು. ಜೊತೆಗೆ ಗೃಹಲಕ್ಷ್ಮಿ ಸಂಘಕ್ಕೆ ಪ್ರತಿಯೊಬ್ಬರು ಕಂಪಲ್ಸರಿ ಜಾಯಿನ್ ಆಗಬೇಕಂತ ಕೇಳ್ತಿದ್ದಾರೆ. ಕಂಪಲ್ಸರಿ ಇಲ್ಲ, ಅದು ಬಂದುಬಿಟ್ಟು ನಿಮ್ಮ ಒಂದು ಆಸಕ್ತಿ ಆದರೆ ಆಗಿರುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಗೃಹಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗ್ಬೋದು. ಇದರ ಯೋಜನೆ ಅಡಿ 25,000ದಿಂದ 3 ಲಕ್ಷದವರೆಗೂ ಹಣ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಯಾವ ರೀತಿ ಸಿಗುತ್ತೆ, ಯಾವ ರೀತಿ ಪಡ್ಕೋಬೇಕು, ಯಾವ ರೀತಿ ಮತ್ತೆ ನೀವು ಅವರಿಗೆ ವಾಪಸ್ ಕಟ್ಟಬೇಕು ಅನ್ನುವಂಥದ್ದು ನಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ನೀವು ಮುಂದಿನ ದಿನಗಳವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಗೃಹಲಕ್ಷ್ಮಿ ಸಂಘಕ್ಕೆ ಚಾಲನೆಯನ್ನು ಕೊಡೋವರೆಗೂ. ನಿಮ್ಮ ಒಪಿನಿಯನನ್ನು ಕಾಮೆಂಟ್ ಮಾಡಿ, ನಿಮಗೆ ಗೃಹಲಕ್ಷ್ಮಿ ಸಂಘದ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಹೇಳಿಬಿಟ್ಟು. ಸೊ ಈಗ ಮೋದಿ ಸರ್ಕಾರದಿಂದ ಇರುವಂತಹ ಯೋಜನೆಯಡಿ ಇವತ್ತು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಜಮಾ ಆಗುತ್ತೆ. ಯಾವ ಯೋಜನೆಯಡಿ ಅಂತ ಅಂದರೆ PM ಕಿಸಾನ್ ಯೋಜನೆಯಡಿ. ಅಂದರೆ PM ಕಿಸಾನ್ ಯೋಜನೆಯಡಿ ಏನು ಹಣ ಬರ್ತಿತ್ತು, ಸೊ ಆ ಒಂದು ಹಣ ಬಂದುಬಿಟ್ಟು ಇಲ್ಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಅಂದರೆ ಬಂದುಬಿಟ್ಟು ಈ PM ಕಿಸಾನ್ಗೆ ಈಗ ರೈತರು ಜಮೀನಿರುವಂಥವರು ಅಪ್ಲೈ ಮಾಡಿರ್ತಾರೆ, ಅವ್ರಿಗೆ ಪ್ರತಿ ಕಂತಿನ ಹಣ ಅವರ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗ್ತಾ ಇರುತ್ತೆ. ಅವ್ರಿಗೇನು ಅಂತ ಅಂದರೆ ಈ PM ಕಿಸಾನ್ ಯೋಜನೆ ಹಣ ಏನಿರುತ್ತೆ ಇದನ್ನು ಇಂತಹ ದಿನಾಂಕಕ್ಕೆ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಈಗ ಬಂದುಬಿಟ್ಟು 21ನೇ ಕಂತಿನ ಹಣ ನವೆಂಬರ್ 19ನೇ ತಾರೀಕಿಗೆ ಜಮಾ ಮಾಡ್ತೀವಿ ಅಂತ ಹೇಳಿದರು. ಇವತ್ತು ಇದರ ಒಂದು ಜಮಾ ಪ್ರೋಸೆಸ್ಸು ಶುರುವಾಗಿದೆ. ಇವತ್ತು ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ, ಎಲ್ಲ ರೈತರ ಬ್ಯಾಂಕ್ ಖಾತೆಗಳಿಗೆ ಬಂದುಬಿಟ್ಟು PM ಕಿಸಾನ್ ಯೋಜನೆಯಡಿ 21ನೇ ಕಂತಿನ ಹಣ ಜಮಾ ಆಗುತ್ತೆ. ಈಗ 5-10% ಫಲಾನುಭವಿಗಳಿಗೆ ಯಾರಿಗೆ ಬಾಕಿ ಇರುತ್ತೋ ಅದು ಬಂದುಬಿಟ್ಟು ಅವರಿಗೆ ನೆಕ್ಸ್ಟ್ ಡೇ ಅಂದರೆ ಈಗ ನೆಕ್ಸ್ಟ್ 20ನೇ ತಾರೀಕು ಇಲ್ಲ ಅಂತಂದರೆ 21ನೇ ತಾರೀಕು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ಸೊ ಈಗ ಬಂದುಬಿಟ್ಟು ಇಲ್ಲಿ ಎಲ್ಲ ರೈತರ ಬ್ಯಾಂಕ್ ಖಾತೆಗಳಿಗೆ
PM ಕಿಸಾನ್ ಯೋಜನೆಯಡಿ 21ನೇ ಕಂತಿನ ಹಣ ನವೆಂಬರ್ 19ನೇ ತಾರೀಕು ಬ್ಯಾಂಕ್ ಖಾತೆಗಳಿಗಾದರೆ ಜಮಾ ಆಗುತ್ತೆ. ಸೊ ಒಂದ್ಸರಿ ಆದರೆ ನೀವು ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಇದು ಇವತ್ತಿನ ಎಲ್ಲ ಅಫಿಷಿಯಲ್ ಅಪ್ಡೇಟ್ಸ್ ಆಗಿತ್ತು. ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ಗಾಗಿ ಜೊತೆಗೆ ಮುಂದಿನ PM ಕಿಸಾನ್ ಯೋಜನೆ ಅಪ್ಡೇಟ್ಸ್ಗಾಗಿ ಚಾನಲ್ಗೆ ಈ ಕೂಡಲೇ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.